ಕೋಟೆ ಕಾರು ದರೋಡೆ ಪ್ರಕರಣದ ತನಿಖೆ ಮುಂದುವರೆದಿದೆ. ತೀವ್ರಗೊಳ್ತಾ ಇದೆ ಅಂತ ಹೇಳ್ಬೋದು. ಯಾಕಂದರೆ ಪೊಲೀಸರು ಈಗಾಗಲೇ 3 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಅದರಲ್ಲಿ ಒಬ್ಬನಿಗೆ ಈಗಾಗಲೇ ಕಾಲಿಗೆ ಗುಂಡು ತಾಗಿರುವಂಥದ್ದು. ಹಾಗೆಯೇ ಇಬ್ಬರನ್ನು ಈಗಾಗಲೇ ತಮಿಳುನಾಡಿಂದ ಮಂಗಳೂರಿಗೆ ಕರೆತರಲಾಗಿದೆ. ಅಜ್ಞಾತ ಸ್ಥಳದಲ್ಲಿ ಅವರನ್ನು ವಿಚಾರಣೆ ಮಾಡಲಾಗ್ತಾ ಇದೆ. ಆದರೆ ಈ ಎಲ್ಲ ಒಂದು ಪ್ರಾಸೆಸ್ ಏನಿದೆ, ತನಿಖೆಯ ಪ್ರಾಸೆಸ್ ಏನಿದೆ, ಅದ್ರ ಬಗ್ಗೆ ಒಂದು ಚೂರು ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ ಶಾಸಕ ಭರತ್ ಶೆಟ್ಟಿ. ನಮ್ಮೊಟ್ಟಿಗಿದ್ದಾರೆ, ಅವರನ್ನೇ ಮಾತಾಡಿಸ್ತಾರೆ. ಈ ಒಂದು ಪ್ರಕರಣದ ತನಿಖೆಯ ಮೇಲೆ ಸಂಶಯ ಬರಲಿಕ್ಕೆ ಕಾರಣ ಮೊದಲನೇದಾಗಿ ಇಷ್ಟು ದೊರಡೆ ಆದಂಥ ಈ ವ್ಯವಸ್ಥೆ ಏನಿದೆ ಅದರಲ್ಲಿ ಲೋಕಲ್ ಲಾಜಿಸ್ಟಿಕ್ ಸಪೋರ್ಟ್ ಅಗತ್ಯ ಇರ್ತದೆ. ಬ್ಯಾಂಕಿನ ಲೇಔಟು, ಯಾವಾಗ ದುಡ್ಡು ಬರ್ತದೆ, ಯಾವಾಗ ದುಡ್ಡು ಹೋಗ್ತದೆ, ಎಷ್ಟು ದುಡ್ಡು ಬ್ಯಾಂಕಲ್ಲಿ ಇದೆ, ಬ್ಯಾಂಕಿನ ಬೇರೆ ಬ್ಯಾಂಕ್ಸ್ಗಳಲ್ಲಿ, ಬ್ಯಾಂಕಿನ ಬೇರೆ ಬ್ರಾಂಚ್ಗಳಲ್ಲಿ ಏನು ಫೈನಾನ್ಷಿಯಲ್ ಹೆಲ್ತ್ ಹೇಗಿದೆ, ಏನಾಗಿದೆ, ಅಲ್ಲಿಟ್ಟಂಥ ಬಂಗಾರ ಇರ್ಬೋದು, ಬೇರೆ ಬೇರೆ ವಿಷಯಗಳು ಇಲ್ಲಿಗೆ ಬಂದಿದೆಯಾ, ಅದೆಲ್ಲ ತನಿಖೆ ಆಗಬೇಕಂತ ಅವಶ್ಯಕತೆ ಇದೆ. ಮೊನ್ನೆ ಮತ್ತು ಯಾರೋ ಪೊಲೀಸ್ ಅಧಿಕಾರಿಗಳು ಸಹ ಮಾತಾಡ್ತಾ ಲೋಕಲ್ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದನ್ನು ಹೇಳಿದ್ರು ಅನ್ನುವಂಥದ್ದನ್ನು ಪತ್ರಿಕಾ ಮಾಧ್ಯಮಿತರು ಹೇಳಿದರು. ಲೋಕಲ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಇಷ್ಟು ದೊಡ್ಡ ದೊರಡೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇನ್ನೂ ಸಹ ಲೋಕಲ್ ಇನ್ವಾಲ್ವ್ಮೆಂಟು ಯಾರೆಲ್ಲ ಇದೆ ಅದರ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಏನು ಚರ್ಚೆ ಇದೆ ಅಂತ ಹೇಳಿದರೆ ಎಲ್ಲೋ ಒಂದು ಕಡೆ ಪೊಲಿಟಿಕಲ್ ಇಂಟರ್ಫಿರೆನ್ಸ್ ಇದೆ. ಹಾಗಾಗಿ ಪೊಲೀಸರು ಸ್ವಲ್ಪ ಸ್ಲೋ ಹೋಗ್ತಾ ಇದ್ದಾರೆ. ಯಾರು ಮಾಡಿದ್ದಾರೆ, ಯಾರು ಬಂದಿದ್ದಾರೆ ಅವರನ್ನು ಹಿಡಿಯೋದು ಒಂದು, ಅವ್ರ ಹಿಂದೆ ಯಾರು ಪಿತೂರು ಇದೆ, ಯಾರ ಕೈವಾಡ ಇದೆ, ಯಾರ ಹೆಲ್ಪ್ ಇದೆ, ಅದ್ರ ಬಗ್ಗೆ ದೊಡ್ಡದಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಅಗತ್ಯ ಇದೆ. ಮತ್ತು ನನ್ನ ಕ್ಷೇತ್ರದಲ್ಲಿ ಮೊನ್ನೆ ಒಂದು ಅನ್ಲೈಸೆನ್ಸ್ಡ್ ಗನ್ ಒಂದು ಸಿಕ್ಕಿದೆ. 1 ಪಾರ್ಟಿಗೆ ಸಂಬಂಧಪಟ್ಟ ಕಾರ್ಯಕರ್ತರು ಅದರಲ್ಲಿ ಇನ್ವಾಲ್ವ್ ಇದ್ದಾರೆ. ಕೇರಳದಿಂದ ಬಂದಂಥ ಒಬ್ಬ ವ್ಯಕ್ತಿ ಅವರಿಗೆ ಒಬ್ಬ ರಿವಾಲ್ವರನ್ನು ಗನ್ನನ್ನು ಕೊಟ್ಟಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಆ ಗನ್ ಬಂದದ್ದು ಈ ರೀತಿಯ ಕೃತ್ಯಗಳಿಗ ಅಥವಾ ಯಾವುದೋ ಹಿಂದೂ ಕಾರ್ಯಕರ್ತನ ಹತ್ಯೆ ಮಾಡಲಿಕ್ಕೆ ಅಂತ ಬಂದಿದೆಯಾ, ಇದ್ರ ಬಗ್ಗೆ ಪ್ರಶ್ನೆ ಇದೆ, ಉತ್ತರ ಸಿಗ್ತಾ ಇಲ್ಲ. ಹಾಗಾಗಿ ಟೋಟಲ್ ಆಗಿ ಜಿಲ್ಲೆಯಲ್ಲಿ ಲಾ ಆ್ಯಂಡ್ ಆರ್ಡರ್ ಫೇಲಿಯರ್ ಆಗ್ತಾ ಇದೆ. ಈಗ ಈ ಒಂದು ಪ್ರಕರಣದಲ್ಲಿ ಲೋಕಲ್ ಲಾಜಿಸ್ಟಿಕ್ ಸಪೋರ್ಟ್ ಕೊಟ್ಟರೆ ಮಾತ್ರ ಈ ಒಂದು ಘಟನೆ ಅಂದರೆ ದರೋಡೆ ನಡೀಲಿಕ್ಕೆ ಸಾಧ್ಯ ಅನ್ನೋದು ಅದರಲ್ಲಿ ಅನುಮಾನವೇ ಇಲ್ಲ. ಮುಂಬೈ ಧಾರಾವಿಯಲ್ಲಿ ಇರುವಂಥ ಒಂದು ಖತರ್ನಾಕ್ ಗ್ಯಾಂಗಿಗೆ ಇಲ್ಲಿಯ ಒಂದು ಕೋಟೆಕಾರರ ಚಿಕ್ಕ ಒಂದು ಬ್ಯಾಂಕಿನ ಬಗ್ಗೆ ಮಾಹಿತಿ ಇರಬೇಕಾದ್ರೆ ಅದನ್ನು ಲೋಕಲ್ ಅವರೇ ಕೊಟ್ಟಿರ್ತಾರೆ. ಅವರನ್ನು ಬಚಾವ್ ಮಾಡುವ ಹಿಂದೆ ಒಂದು ಯಾವುದಾದ್ರೂ ಶಕ್ತಿಗಳಿದೆಯಾ ನೋಡಿ, ಅದೇ ಈಗ ಇರುವಂಥ ಪ್ರಶ್ನೆ. ಈ ಲೋಕಲ್ ಲಾಜಿಸ್ಟಿಕ್ಸ್ ಯಾರು ಸಪೋರ್ಟ್ ಕೊಟ್ಟಿದ್ದಾರೆ ಅವರ ಮಾಹಿತಿಯನ್ನು ಮುಚ್ಚಿಡುವಂಥ ಪ್ರಯತ್ನ ಸರ್ಕಾರದಿಂದ ಆಗ್ತಿದೆ ಅನ್ನುವಂಥ ಗುಮಾನಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಬಂದಿದೆ. ಅದಕ್ಕೆ ಉತ್ತರವನ್ನು ಇವರು ಕೊಡಬೇಕಾಗಿದೆ. ಎಲ್ಲ ಆ್ಯಂಗಲಲ್ಲಿ ನೀವು ಇದನ್ನು ಇನ್ವೆಸ್ಟಿಗೇಷನ್ ಮಾಡಬೇಕಾದ ಅಗತ್ಯ ಇದೆ. ಎಲ್ಲ ಆ್ಯಂಗಲ್ಗಳಲ್ಲಿ ಬ್ಯಾಂಕಿನ ಹತ್ರ ಸಹ ನೋಡಬೇಕಾಗಿದೆ, ಜನರ ಹತ್ರ ಸಹ ಲಾಜಿಸ್ಟಿಕಲಿ ಸಹ ನೋಡಬೇಕಾಗಿದೆ. ಇದರಲ್ಲಿ ಬೇರೆ ಯಾರ್ದಾರು ಅಧಿಕಾರಿಗಳ ಕೈವಾಡವಿದೆಯಾ, ಬ್ಯಾಂಕಿನವ್ರದ್ದು ಏನು ಮಾಡ್ತಾ ಇದ್ದಾರೆ, ಸಾರ್ವಜನಿಕರ ದುಡ್ಡಿದೆ, ಅದೇನಾಯಿತು, ಎಲ್ಲಿ ಬಂತು, ಹೇಗೆ ಹೋಯಿತು, ಇದೆಲ್ಲ ಪ್ರಶ್ನೆಗಳು ಕಾಡ್ತಿರೋ ಕಾರಣಕ್ಕಾಗಿ ಸ್ಲೋ ಡೌನ್ ಆಗ್ತಾಯಿದೆ. ಎಲ್ಲೋ ಒಂದು ಕಡೆ ಇವರನ್ನು 3 ಜನರನ್ನು ನೀವು ಹಿಡಿತೀರಿ, 3 ಜನರನ್ನು ಹಿಡಿದು ನೀವು ಕೋಳಾಕಿ ಒಂದು ಕಡೆ ಕೂರಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರೆ ಅದರಲ್ಲಿ ಒಬ್ಬ ಓಡ್ತಾನೆ, ನೀವು ಅವರಿಗೆ ನಾನ್ ಫ್ಯಾಟಲ್ ಎನ್ಕೌಂಟರ್ ಮಾಡ್ತೀರಿ, ಅಂದರೆ ಕಾಲಿಗೆ ಫೈರ್ ಮಾಡ್ತೀರಿ. ಕಾಲಿಗೆ ಫೈರ್ ಮಾಡಿ ಏನೋ ದೊಡ್ಡ ಸಾಧನೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಸರ್ಕಾರ ಬಂದು ಸ್ಟೇಟ್ಮೆಂಟ್ ಕೊಡ್ತದೆ. ಮಾಡಿದ್ದು ಸತ್ಯ ಆಗಿದ್ದರೆ ಅದು ಒಳ್ಳೆಯದೇ. ಆದರೆ ಇನ್ನೂ ಇನ್ವೆಸ್ಟಿಗೇಷನ್ ಕಂಪ್ಲೀಟೇ ಆಗಲಿಲ್ಲ, ಇನ್ನು ಸ್ಟಾರ್ಟ್ ಆಗಿದ್ದಷ್ಟೇ. ನೀವು ಫೈರ್ ಮಾಡಿದ್ದಕ್ಕೆ ಅಷ್ಟು ಆಗನೆ ಕೊಡಲಿಕ್ಕೆ ನಾವು ರೆಡಿ ಇಲ್ಲ. ನೀವು ಫೈರ್ ಮಾಡೋದಲ್ಲ, ನೀವು ಅದನ್ನು ಭೇದಿಸಿ, ವಿಷಯವನ್ನು ಭೇದಿಸಿ, ಏನಾಗಿದೆ ಅದನ್ನು ನೀವು ಫೈಂಡ್ ಔಟ್ ಮಾಡಿ. ದೊಡ್ಡದಾದ ರೀತಿಯಲ್ಲಿ ಡ್ರಗ್ಸ್ನ ದಂಧೆ ನಡೀತಾ ಇದೆ, ಮಾತಾಡೋರು ಇಲ್ಲ. ಇಲ್ಲಿ 10ನೇ ಕ್ಲಾಸ್ನ ಮಕ್ಕಳು ಇದರಲ್ಲಿ ಬಲಿ ಆಗ್ತಾ ಇದ್ದಾರೆ. ಲಾ ಆ್ಯಂಡ್ ಆರ್ಡರ್ ಫೇಲಿಯರ್. ಈಗ ಇಬ್ಬರನ್ನ ತಮಿಳುನಾಡಲ್ಲಿ ಬಂಧಿಸಲಾಗಿದೆ. ತಿರುವನ್ನುವೇಲಿಯಲ್ಲಿ ಇಬ್ಬರನ್ನು ಬಂಧಿಸಿದ್ದಾರೆ. ಪ್ರಮುಖ ಆರೋಪಿ ಮುರುಗಂಡಿ ಹಾಗೇನೆ ಜೋಶ್ವಾ ರಾಜೇಂದ್ರನ್ ಇಬ್ಬರನ್ನ ಬಂಧಿಸಿದ್ದಾರೆ. ಅವರಲ್ಲಿ ವಶಪಡಿಸಿಕೊಂಡಿರುವಂಥದ್ದು 2 kg ಚಿನ್ನ, 3 ಲಕ್ಷ ರೂಪಾಯಿ ನಗದು. ಇಲ್ಲಿ ಹೋಗಿರುವಂಥದ್ದು 15 kg ಚಿನ್ನ ಮತ್ತು 11 ಲಕ್ಷ ರೂಪಾಯಿ ನಗದು. ಅದರ ಬಗ್ಗೆ ಏನು ಅನುಮಾನ ಇದೆಯಾ? ಈಗ ಸ್ವಲ್ಪ ಸಾರ್ವಜನಿಕರು ಬಂದಿದ್ದರು ಆ ಪ್ರದೇಶದವರು. ಅವರ ಪ್ರಶ್ನೆ ಏನಂತ ಹೇಳಿದರೆ, ಆ ಬ್ಯಾಂಕಿನಲ್ಲಿ ಎಷ್ಟು ಚಿನ್ನ ಇತ್ತು, ಬೇರೆ ಆ ಬ್ಯಾಂಕಿನ ಬ್ರ್ಯಾಂಚ್ಗಳಲ್ಲಿ ಎಷ್ಟು ಚಿನ್ನ ಇದೆ, ಆ ಚಿನ್ನ ಎಲ್ಲ ಇಲ್ಲಿಗೆ ಟ್ರಾನ್ಸ್ಫರ್ ಆಗಿದ್ದು ದೊರಡೆ ಆಗಿದೆ ಅಥವಾ ಟ್ರಾನ್ಸ್ಫರ್ ಮಾಡಿದ್ದಾರಾ, ಇಲ್ಲಿ ಇಷ್ಟು ಚಿನ್ನ ದೊರಡೆ ಆಗಿದೆ, ಉಳಿದ ಚಿನ್ನ ಎಲ್ಲಿ ಹೋಗಿದೆ, ಅದ್ರ ಬಗ್ಗೆ ಪ್ರಶ್ನೆ ಇವರಿಗೆ ಕಾಡ್ತಾ ಇದೆ. ಅಥವಾ ಅಷ್ಟು ಚಿನ್ನ ಲೆಕ್ಕದಲ್ಲಿ ಮಾತ್ರ ಇತ್ತ ಅನ್ನುವಂಥ ಪ್ರಶ್ನೆ ಸಹ ಸಾರ್ವಜನಿಕ ವಲಯದಲ್ಲಿದೆ. ಈಗ ಅಲ್ಲಿ ಇಬ್ಬರನ್ನ ಯಾರನ್ನ ಪ್ರಮುಖರನ್ನ ಅರೆಸ್ಟ್ ಮಾಡಿದ್ರು, ಅವರಿಂದ ಸಿಕ್ಕಿರುವಂಥದ್ದು 2 kg ಚಿನ್ನ ಮತ್ತೆ 3 ಲಕ್ಷ ರೂಪಾಯಿ ನಗದು. ಅದು ಉಳಿದದ್ದು ಎಲ್ಲಿ ಹೋಯ್ತು? ಉಳಿದು ಎಲ್ಲಿ ಹೋಯ್ತು ಅನ್ನೋದೇ ಪ್ರಶ್ನೆ. ಈಗ ನಮ್ಮ ಅಕೌಂಟಿಂಗ್ಸಲ್ಲಿ ಅಷ್ಟು ಮಾತ್ರ ಇತ್ತ, ಅವರು ತಗೊಂಡು ಹೋಗುವಷ್ಟು ನಿಜವಾಗಿ ತಗೊಂಡು ಹೋಗಿದ್ರಾ? ಅಲ್ಲ, ಈಗ ಅಲ್ಲಿ ಅಧ್ಯಕ್ಷರು ಹೇಳ್ತಾ ಇರೋದು 15ರಿಂದ 16
ಕೆಜಿ ಚಿನ್ನ ಹೋಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಾರೆ 15ರಿಂದ 16 kg ಚಿನ್ನ ಹೋಗಿದೆ ಅಂತ. ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಅಷ್ಟು ಚಿನ್ನ ಹೋಗಲಿಲ್ಲ, ಬೇರೆ ಏನೋ ಗೋಲ್ಮಾಲ್ ಆಗಿದೆ ಅನ್ನುವಂಥ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕೋಗಿ ಹೇಳಿದ್ದು ನಾನು, ಈಗ ಯಾರ್ಯಾರ ಮೇಲೆ ನಾವು ಕೈ ತೋರಿಸಿ ಬೊಟ್ಟು ತೋರಿಸಿ, ಬ್ಯಾಂಕಿನವರ ಮೇಲೆ ಕೈ ತೋರಿಸಿ ಬೊಟ್ಟು ತೋರಿಸಿ ಏನೋ ನೀವೇನೋ ಮಾಡಿದೆ ಹೇಳೋದಕ್ಕಿಂತ ಮುಂಚಿತವಾಗಿ ಇವರು ಈ ಆರೋಪಿಗಳನ್ನು ಹಿಡಿದ್ರೆ ನಮ್ಗೆ ಕರೆಕ್ಟಾಗಿ ಗೊತ್ತಾಗ್ತದೆ. ಕರೆಕ್ಟಾಗಿ 15 ಚಿನ್ನ ಹೋಗಿದ್ದನ್ನು ರಿಕವರಿ ಆಗಿಯೇ ಆಗ್ತದೆ. ಆರೋಪಿಗಳು ಸಿಕ್ಕಿದ ನಂತರ ಚಿನ್ನ ರಿಕವರಿ ಆಗಿ ಆಗ್ತಾರೆ. ಈ ಹಿಸ್ಟ್ರಿಯಲ್ಲಿ ದಿನ ನೀವು ಚಿನ್ನವನ್ನು ಜೀರ್ಣ ಮಾಡ್ಕೊಳ್ಬೇಕಷ್ಟೇ, ಇಲ್ಲದ್ರೆ ನೀವು ಎಲ್ಲಿ ಕೊಟ್ಟಿದ್ದೆ ಅದು ಗೊತ್ತಾಗ್ತದೆ. ಹಾಗಾಗಿ ಆರೋಪಿಗಳ ಹತ್ರ ಖಾಲಿ ಅಷ್ಟೇ ಚಿನ್ನ ಇದೆ, ಇವ್ರ ಲೆಕ್ಕದಲ್ಲಿ ದೊಡ್ಡ ರೀತಿಯ ಚಿನ್ನ ಇದೆ ಮತ್ತು ನಗದು ಸಹ ಹೋಗಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಸಾರ್ವಜನಿಕರು ಹೇಳ್ತಾ ಇದ್ದಾರೆ ಇದೆಲ್ಲ ಪ್ಲ್ಯಾಂಡ್ ಆಗಿರ್ಬೋದು ಮಾರ್ರೆ, ಬ್ಯಾಂಕಿನಲ್ಲಿ ಏನೋ ದೊಡ್ಡ ಗೋಲ್ಮಾಲ್ ಆಗಿದೆ, ಬಹುಶಃ ಪ್ಲ್ಯಾಂಡ್ ಮಾಡಿ ಇವರೇ ಮಾಡಿಸಿ ಅನ್ನುವಂಥ ಮಾತುವರೆಗೆ ಬಂದಿದೆ. ಈಗ ಇನ್ನೊಂದು ಮಾತನ್ನು ಹೇಳಿದರೆ, ನಿಮ್ಮ ಏರಿಯಾ ಅಂದರೆ ನಿಮ್ಮ ವ್ಯಾಪ್ತಿಯಲ್ಲಿ ವಾಮಂಜೂರಿನಲ್ಲಿ ಒಂದು ಮಿಸ್ ಫೈರ್ ಹಾಕ್ಕೊಂಡು ಒಂದು ಘಟನೆ ಆಗುತ್ತೆ, ಅದರಲ್ಲಿ 3 ಜನ ಭಾಗಿಯಾಗಿರ್ತಾರೆ ಅದರಲ್ಲಿ ಮಿಸ್ ಫೈರಲ್ಲಿ. ಅದ್ರ ಬಗ್ಗೆನೂ ನಿಮಗೆ ಆ ತನಿಖೆನೂ ಅನುಮಾನ ಮೂಡಿಸ್ತಾ ಇರೋದು ಯಾಕೆ? ಇದೆಲ್ಲದಕ್ಕಿಂತ ಜಾಸ್ತಿ ಅನುಮಾನ ನನಗೆ ಇದರಲ್ಲಿ ದುಡ್ಡು ಹೋಗಿದೆ, ಅದರಲ್ಲಿ ಜೀವ ಹೋಗುವಂಥ ಸಾಧ್ಯತೆ ಇದೆ. ಆ ವಿಷಯದಲ್ಲಿ 3 ಜನ ಒಬ್ಬ ಪಕ್ಷದ ಒಂದು PFIನ ಕಾರ್ಯಕರ್ತರು ಅದರಲ್ಲಿ ಗನ್ನನ್ನು ಇರುವಂಥವ್ರು ಅಕ್ಯೂಸ್ಡ್. ಅದರಲ್ಲಿ ಅವರಿಗೆ ಗನ್ ತಂದದ್ದು ಒಬ್ಬ ಕೇರಳದಿಂದ ಅನ್ನುವಂಥ ವ್ಯಕ್ತಿ ಅನ್ನುವಂಥ ಏನೋ ಒಂದು ಹೆಸರಿದೆ ಒಂದು, ಅದನ್ನು ಹೇಳ್ತಾ ಇದ್ದಾರೆ. ಅಲ್ತಾಫ ಏನೋ ಹೇಳ್ತಾ ಇದ್ದಾರೆ. ಕೇರಳದಿಂದ ಬಂದವ ಇವ್ರಿಗೆ ಗನ್ ಯಾಕೆ ಕೊಟ್ಟ, ಗನ್ನನ್ನು ಇವರು ಯಾವುದಕ್ಕೆ ಉಪಯೋಗಿಸ್ಬೇಕಂತ ಕಾಯ್ತಾಯಿದ್ರು. ಇಂತಹ ದೊರಡೆ ಮಾಡುವಂಥ ಕೆಲಸಕ್ಕಾಗಿಯಾ ಅಥವಾ ಯಾರೋ ಒಬ್ಬ ಹಿಂದೂ ಕಾರ್ಯಕರ್ತನ ಹತ್ಯೆಗಾಗಿ ಅನ್ನುವಂಥ ಪ್ರಶ್ನೆ ಎಲ್ಲರ ಪ್ರಶ್ನಾರ್ಥಕವಾಗಿ ಉಳಿದಿದೆ. ಇವರು ಉತ್ತರ ಕೊಡ್ತಾ ಇಲ್ಲ. ಪೊಲೀಸರು ಸಹ ಸೈಲೆಂಟ್ ಆಗಿದ್ದಾರೆ. ಗನ್ ಸಿಕ್ಕಿದೆ, ಮಿಸ್ ಫೈರ ಏನೋ ಒಂದು ಆಗಿದೆ, ಅಲ್ಲಿಗೆ ಮುಚ್ಚಿ ಹಾಕಿದ್ದಾರೆ. ಈ ಗನ್ ಸಿಕ್ಕುವಂಥ ಕೆಲಸ ಏನಿದೆ, ಅನ್ಲೈಸೆನ್ಸ್ಡ್ ಗನ್ ವೆಪನ್ಸ್ ಏನು ಸಿಗ್ತದೆ, ಅದ್ರ ಹಿಂದೆ ಪೊಲೀಸರು ಇಷ್ಟ ತನಕ ನಾನು ನೋಡಿದ್ದೇನೆ ಎಲ್ಲ ಕಡೆ ಸಹ ಟೋಟಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಅದು ಯಾಕೆ ಬಂದಿದೆ, ಎಲ್ಲಿಂದ ಬಂದಿದೆ, ಅದರ ಟೋಲ್ ಜಾಲವನ್ನು ಹಿಡಿದು ಬಿಡ್ತಾರೆ. ಈ ವಿಷಯದಲ್ಲಿ ಮಾತ್ರ ಅವ್ರು ಯಾಕೆ ಬಂದಿದೆ ಗನ್ನು, ಏನು ಮಾಡ್ತಾಯಿದೆ ಅನ್ನೋಂಥ ಬಾಯಿ ಬಿಡಿಸ್ಲಿಕ್ಕೆ ಹೋಗ್ತಾ ಇಲ್ಲ. ಸೊ ಇದು ನಮಗೆ ಲಾ ಆ್ಯಂಡ್ ಆರ್ಡರ್ ಫೇಲಿಯರ್ ಮಾತ್ರ ಅಲ್ಲ, ಇಲ್ಲಿ ಜೀವಹಾನಿಯಾಗುವ ಸಂಭವ ಸಹ ಇದೆ. ಧನ್ಯವಾದ. ಇದು ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ನ್ಯೂಸ್ ಫಸ್ಟ್ ಮಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.